ಸಣ್ಣ ಪುಟ್ಟ ಅಧಿಕಾರಕ್ಕೆ ನಮ್ದು ಮೇಲ್ಗೈ ಇರಬೇಕು ಅಂತ ನಾವ್ ಏನೇನೋ ಮಾಡಿದೀವಿ. ಆದ್ರೆ ಅವಳ ಮೇಲೆ ನಮ್ಗೇನು ದ್ವೇಷ ಇಲ್ವಲ್ಲ. ಮದುವೆ ಆದಾಗ್ಲಿಂದ ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಕರೆದು ಯಾವಾಗ್ಲೂ ನನ್ನ ಜೊತೆಗೆ ಇರೋಳು. ಅಕ್ಕ ತಂಗಿ ತರನೇ ಜೊತೆಗಿದ್ವಿ. ತುಂಬಾ ಒಳ್ಳೆಯವಳು, ಯಾರಿಗೂ ಕೇಡು ಬಯಸ್ತಾ ಇರ್ಲಿಲ್ಲ. ಅಂತವಳಿಗೆ ಹೀಗಾಗತ್ತೆ ಅಂತಂದ್ರೆ ತುಂಬಾ ಬೇಜಾರಾಗತ್ತೆ ಪಿಂಕಿ. ಹೌದು ಅತ್ತೆ, ಚಿಕ್ಕದ್ದೇ ಹೀಗಾಗ್ಬಾರ್ದಾಗಿತ್ತು. ಎಲ್ರಿಗೂ ಸಾವು ಬರುತ್ತೆ, ಆದ್ರೆ ಇಂಥ ದಿನನೇ ಸಾವು ಬರುತ್ತೆ ಅಂತ ಗೊತ್ತಾದ್ರೆ ಪ್ರತಿದಿನ ಸಾಯ್ಬೇಕಾಗತ್ತೆ. ಅಮ್ಮ ತಗೊಳ್ಳಿ, ಸ್ವಲ್ಪ ಜ್ಯೂಸ್ ಕುಡೀರಿ. ಬೇಡ ಗೀತಾ. ಅಮ್ಮ ಸ್ವಲ್ಪ ಕುಡೀರಿ. ಬೇಡ ಗೀತಾ, ಈಗಷ್ಟೇ ಕುಡ್ದಿದ್ದೀನಿ, ಮತ್ತೆ ತಂದ್ಕೊಡ್ತಿದ್ಯಲ್ಲೇ. ಯಾಕೆ ಹಾಗೆ ರೇಗ್ತಾ ಇದೆಯಾ ಸುಮತಿ? ನಿನ್ನ ಒಳ್ಳೇದಕ್ಕೆ ತಾನೇ ಕೊಡ್ತಾ ಇರೋದು. ನೋಡಿ ಅಕ್ಕ, ಮೇಲಿಂದ ಮೇಲ್ ಕುಡಿಯಕ್ ತಂದ್ಕೊಡ್ತಾಳೆ. ಆಗತ್ತಾ ನನ್ ಕೈಯಲ್ಲಿ? ಇಂಥ ಹೊತ್ತಲ್ಲಿ ಸೇರಲ್ಲ ಅಂತ ಹೇಳ್ಬಾರ್ದು. ಕುಡಿ. ಚಿಕ್ಕತ್ತೆ, ನಿಮ್ಗೇನ್ ತಿನ್ಬೇಕು ಅನ್ಸುತ್ತೋ ಹೇಳಿ, ನಾನು ನಿಮಗೆ ಮಾಡ್ಕೊಡ್ತೀನಿ. ನಾನೇ ಎಷ್ಟು ಮಾಡ್ಕೊಡ್ತೀನಿ ಗೊತ್ತಾ ಪಿಂಕಿ? ಏನ್ ಮಾಡ್ಕೊಟ್ರು ಬೇಡ ಅಂತಾರೆ. ನೋಡು, ನಿನ್ನ ಹೊಟ್ಟೆಯಲ್ಲಿ ಒಂದು ಪುಟ್ಟ ಜೀವ ಇದೆ, ಅದಕ್ಕೆ ಮೋಸ ಮಾಡಬೇಡ. ಮೋಸ ಮಾಡಕ್ ಹೊರಟಿದ್ದೆ ಅಕ್ಕ, ಆದ್ರೆ ಈಗ ತಪ್ತು. ಸದ್ಯ ಹಾಗಾಗ್ಲಿಲ್ವಲ್ಲ, ಬಿಡು, ಎಲ್ಲ ಒಳ್ಳೇದಾಗತ್ತೆ. ಆದ್ರೆ ಅದನ್ನೆಲ್ಲ ನೋಡೋದಕ್ಕೆ ನಾನಿರಲ್ಲ. ನೋಡು, ಇನ್ನೊಂದ್ಸಲ ಹಾಗೆ ಮಾತಾಡಬೇಡ. ನಾನು ಮಾತಾಡಬಾರ್ದು ಅನ್ಕೋತೀನಿ ಅಕ್ಕ, ಆದ್ರೆ ಒಂದೊಂದ್ಸಲ ಸತ್ಯ ಬಾಯಿನಲ್ಲಿ ಬಂದ್ಬಿಡತ್ತೆ. ನೋಡು, ನಮಗೆ ನಮ್ಮ ಮೇಲಿರೋ ನಂಬಿಕೆನ ಕಳ್ಕೋಬಾರ್ದು, ಧೈರ್ಯ ತಂದ್ಕೋಬೇಕು. ನೀವೆಲ್ಲ ಇಷ್ಟು ಪ್ರೀತಿಯಿಂದ ನೋಡ್ಕೋತಿರಲ್ಲ ನನ್ನ, ಇನ್ನು 100 ವರ್ಷ ಬದುಕ್ತೀನಿ ಅನಿಸ್ತಾ ಇದೆ. ನೋಡ್ ಸುಮತಿ, ನನ್ನಿಂದ ಏನಾದ್ರೂ ತಪ್ಪಾದ್ರೆ ಮನ್ಸಲ್ಲಿಟ್ಕೋಬೇಡಮ್ಮ, ಕ್ಷಮಿಸ್ಬಿಡು. ಛೆ, ನೀವು ನನ್ನ ಅಕ್ಕ ಅಲ್ಲ, ನನ್ನ ತಾಯಿ. ನಿಮ್ಮನ್ನ ನಾನು ತಪ್ಪು ತಿಳ್ಕೊತೀನ ಅಕ್ಕ? ನೀವು ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸಿಲ್ಲ. ಯಾಕೆ ಬಿಟ್ಟು ಹೋಗ್ತೀಯಾ? ನಾವೆಲ್ಲರೂ ನಿನ್ ಜೊತೆಗಿರಲ್ವಾ? ನೀನು ಮಗುನ ಆಡಿಸ್ಕೊಂಡು ನಮ್ಮ ಜೊತೆಲೇ ಇರ್ತೀಯ, ಅರ್ಥ ಆಯ್ತಾ? ನಿನಗೆ ಏನೇನು ಆಸೆ ಇದೆಯೋ, ಏನೇನು ಬೈಕ್ ಇದೆಯೋ ಎಲ್ಲ ನನ್ನ ಹತ್ರ ಹೇಳು. ಹಾ, ನಾನೆಲ್ಲ ತರಿಸ್ತೀನಿ. ಮತ್ತೆ ನಾನು ತರಿಸ್ಕೊಟ್ಟಿದ್ದೆಲ್ಲ ತಿನ್ಬೇಕು. ನೋಡ್ತಾ ಇರು, ನಿನ್ನ ಆರೋಗ್ಯ ಎಷ್ಟು ಚೆನ್ನಾಗಿರತ್ತೆ ಅಂತ. ಗೀತಾ, ಚಿಕ್ಕತ್ತೆಗೆ ಏನೇನ್ ತಿಂಡಿ ಇಷ್ಟನೋ ಎಲ್ಲ ಮಾಡೋಣ. ನಾನು ನಿನ್ ಜೊತೆ ಬರ್ತೀನಿ. ಇವಳು ಮಾಡ್ಕೊಡೋದೇ ತಿನ್ನಕ್ಕಾಗ್ತಿಲ್ಲ ನನಗೆ, ಜೊತೆಗೆ ನೀನು ಸೇರ್ಕೋತೀಯಾ? ಲಕ್ಕಿಯವ್ರೆ ಕೊಡಿ, ಗಿಡಕ್ಕೆ ನೀರು ನಾನು ಹಾಕ್ತೀನಿ. ಬೇಡ, ನಾನು ಹಾಕ್ತೀನಿ. ನಾನು ಹಾಕ್ತೀನಿ, ಕೊಡಿ ಲಕ್ಕಿಯವ್ರೆ. ಬೇಡ ಗೀತಾ, ನೀನು ಯಾಕೆ ಇಲ್ಲಿ ಬರೋಕೋದೆ? ನೀನು ಅಮ್ಮನ ಜೊತೆ ಇರು. ಅಲ್ಲಿ ಅಮ್ಮನ ಜೊತೆ ರೇವತಿ ಅಮ್ಮ ಪಿಂಕಿ ಎಲ್ಲ ಮಾತಾಡ್ತಿದ್ದಾರೆ. ದೊಡ್ಡಮ್ಮ ಏನಾದರೂ ಅಂದ್ರ? ಇಲ್ಲ, ಏನೂ ಅಂದಿಲ್ಲ. ನೀನು ಯಾವಾಗಲೂ ಅಮ್ಮನ ಜೊತೆ ಇರು, ನಾನಂತೂ ಇರೋಕ್ಕಾಗಲ್ಲ. ಯಾಕೆ ಲಕ್ಕಿಯವ್ರೆ ಹಾಗೆ ಅನ್ಕೋತೀರಾ? ನೀವು ಅನ್ಕೊಂಡಿರೋ ಅಷ್ಟು ವೀಕೇನ್ ಅಮ್ಮ ಅಲ್ಲ. ಅಲ್ಲಿ ಎಲ್ರಿಗೂ ಕೂತ್ಕೊಂಡು ಅಮ್ಮನೇ ಸಮಾಧಾನ ಮಾಡ್ತಿದ್ದಾರೆ ಗೊತ್ತಾ? ಅಮ್ಮ ಆರಾಮಾಗಿದ್ದಾರೆ ಅಲ್ವಾ?
ಅವ್ರ ಮನ್ಸಲ್ಲಿ ತುಂಬ ನೋವಿದೆ, ಆದರೆ ತೋರಿಸ್ಕೊತಿಲ್ಲ. ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಲಕ್ಕಿಯವರೇ, ಅಮ್ಮನೇ ಹಾಗಿರ್ಬೇಕಾದ್ರೆ ನೀವು ಯಾಕೆ ಹೀಗಿದ್ದೀರಾ? ಧೈರ್ಯವಾಗಿರಿ. ಹೇಗೆ ಧೈರ್ಯವಾಗಿರೋದು? ಡಾಕ್ಟ್ರೇ ಹೇಳ್ಬಿಟ್ಟಿದಾರಲ್ವಾ 80% ಚಾನ್ಸ್ ಇಲ್ಲ ಅಂತ. ಇನ್ನೂ 20% ಚಾನ್ಸ್ ಇದೆಯಲ್ವಾ ಲಕ್ಕಿಯವರೇ? ನಾವು ಅದ್ರ ಮೇಲೆ ನಂಬಿಕೆ ಇಡೋಣ. ನಾವೇ ಏನೋ ಆಗೋಗಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಅಮ್ಮಂಗೆ ಹೇಗೆ ಅನ್ನಿಸ್ಬೇಕು ಹೇಳಿ? ಅವ್ರಿಗೆ ನಾವೇ ತಾನೇ ಧೈರ್ಯ ತುಂಬಬೇಕಾಗಿರೋದು. ನಾವು ಅವ್ರ ಜೊತೆಗಿದ್ದು ಅವ್ರಿಗೆ ಧೈರ್ಯ ತುಂಬೋಣ. ಅವ್ರಿಗೇನೂ ಆಗೋದಿಲ್ಲ ಅಂತ ಅವ್ರಿಗೆ ನಂಬಿಕೆ ಹುಡ್ಸೋಣ. ನೀವು ಹೀಗಿದ್ದು ಅವ್ರ ಮೇಲೆ ಅನುಕಂಪ ತೋರಿಸಿದ್ರೆ ಅಮ್ಮ ಇನ್ನೂ ಕುಗ್ಗಿ ಹೋಗ್ತಾರೆ. ಅದರ ಬದಲಿಗೆ ನಾವೆಲ್ಲರೂ ಆರಾಮಾಗಿರೋಣ, ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಣ. ಅವ್ರ ಖುಷಿನಾದರೂ ಪಡ್ತಾರೆ ಲಕ್ಕಿಯವರೇ. ಇಲ್ಲ, ನಾನು ಅವ್ರ ಮುಂದೆ ಹೋಗೋಕ್ಕಾಗಲ್ಲ. ಅದಕ್ಕೆ ಗಂಡಸರೆಲ್ಲ ಪುಕ್ಲು ಅನ್ನೋದು. ಅಂದರೆ ಮತ್ತೆ ನಿಮಗೆ ದೇಹದಲ್ಲಿ ತುಂಬ ಬಲ ಇರುತ್ತೆ, ಆದರೆ ಮನಸ್ಸಲ್ಲಿ ಒಂಚೂರು ಬಲ ಇರೋದಿಲ್ಲ ಅಲ್ಲ? ಅಷ್ಟೆಲ್ಲ ಅನುಭವಿಸಿ ಅಷ್ಟೆಲ್ಲ ಗೊತ್ತಿದ್ದು ಅಮ್ಮನೇ ಅಷ್ಟು ಧೈರ್ಯವಾಗಿದ್ದಾರೆ. ನೀವು ಹೀಗಿರೋದು ಸರಿನಾ ಲಕ್ಕಿಯವರೇ? ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಹೋಗೊಂದ್ಸತಿ ಅಮ್ಮನ ಹತ್ರ ಮಾತಾಡಿ. ನನಗೆ ಅವ್ರನ್ನ ನೋಡಿದ್ರೆ ನನ್ನ ಕಣ್ಣು ತುಂಬ ತೆಗೀತ, ತುಂಬ ಸಂಕಟ ಆಗುತ್ತೆ. ನನ್ನ ನೋಡಿ ಅವ್ರು ಬೇಜಾರು ಮಾಡ್ಕೋತಾರೆ. ಇದೆಲ್ಲ ಬೇಕಾ? ಅವರಲ್ಲಿ ಬದುಕೋ ಆಸೆ ನಾವು ತುಂಬಬೇಕು ಲಕ್ಕಿಯವರೇ. ನನಗೇನೂ ಆಗೋದಿಲ್ಲ ಅಂತ ಅವ್ರು ಗಟ್ಟಿ ಮನ್ಸು ಮಾಡಿ ನಿರ್ಧಾರ ಮಾಡಿದ್ರು ಅಂದರೆ ಅವ್ರನ್ನ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ನಾವು ಅವರಲ್ಲಿ ಆ ಥರ ಧೈರ್ಯನ ತುಂಬಬೇಕು. ಹಾಗಾಗುತ್ತಾ? ನಾವೆಲ್ಲರೂ ಸೇರಿ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ. ಖಂಡಿತ. ನೀನಿದ್ದಕ್ಕೆ ಸರಿ ಹೋಯ್ತು. ನೀನಿಲ್ಲ ಅಂದರೆ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾಯಿದ್ನೋ? ಸರಿ, ನೀವು ಹೋಗಿ ಅಮ್ಮನ ಹತ್ರ ಮಾತಾಡಿ. ಇದನ್ನೆಲ್ಲ ಅಮ್ಮನ ಮುಂದೆ ತೋರಿಸ್ಕೋಬೇಡಿ. ಅಲ್ಲ ಪ್ರಣತಿಯವರೇ, ನೀವು ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇದೆಯಾ? ಆರಾಮಾಗಿರ್ಬೋದು ತಾನೆ. ನಿಮ್ಮ ಓದು ಅರ್ಧಕ್ಕೆ ನಿಂತಿದೆ ಅನ್ನೋ ಕಾರಣಕ್ಕೆ ನಾನು ಓದಿಸ್ತಾ ಇರೋದೇ ಹೊರತು ನೀವು ಕೆಲ್ಸಕ್ಕೆ ಹೋಗಿ ದುಡಿಲಿ ಅಂತ ಅಲ್ಲ. ಸುಬ್ಬು ಅವರೇ, ನನ್ನ ಇಂಟೆನ್ಷನ್ ಕೂಡ ದುಡ್ಡು ಮಾಡೋದೇನಲ್ಲ. ನನ್ನ ಕರಿಯರ್ಗೆ ಹೆಲ್ಪ್ ಆಗುತ್ತೆ, ಲೈಕ್ ನನ್ನ ಕರಿಯರ್ ಬಿಲ್ಡ್ ಆಗುತ್ತೆ ಅಂತ ಅಷ್ಟೇ. ಪ್ರಣತಿಯವರೇ, ನೀವು ತುಂಬ ಪ್ರೆಷರ್ ತೊಗೊತಿದ್ದೀರಾ ಅನ್ಸುತ್ತೆ. ನೋಡಿ, ಮನೆ ಕೆಲಸ ಇರುತ್ತೆ, ಕಾಲೇಜು, ಆಮೇಲೆ ಜಾಬು, ಇದೆಲ್ಲ ಸೇರಿ ನಿಮ್ಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಹಾಗೇನಿಲ್ಲ ಸುಬ್ಬು ಅವರೇ, ನೀವು ನನ್ನ ಜೊತೆಲಿದ್ರೆ ಎಂಥ ಸ್ಟ್ರೆಸ್ ಬೇಕಾದ್ರೂ ತಗೊಳ್ತೀನಿ ನಾನು. ಅದು ಅಲ್ಲದೆ ಮನೆ ಕೆಲಸ 1 ಅವರಲ್ಲಿ ಮುಗಿಸ್ಬಿಡ್ತೀನಿ. ಪಾರ್ಟ್ ಟೈಮ್ ಜಾಬ್ ಆರಾಮಾಗಿ ಮಾಡ್ಬೋದು. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಪ್ಲೀಸ್ ಸುಬ್ಬು ಅವರೇ, ನಂಗೂ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಪ್ಲೀಸ್. ಸರಿ, ನಿಮ್ಮ ಆಸೆಗೆ ನಾನೇನು ಅಡ್ಡ ಬರೋಕ್ಕೆ ಇಷ್ಟಪಡಲ್ಲ. ಆದರೆ ಮನೆ ಕೆಲಸ ಎಲ್ಲ ನಂಗೇನು ಸ್ಟ್ರೆಸ್ ಅನ್ಸಲ್ಲ ಸುಬ್ಬು ಅವರೇ. ಆದ್ರೆ ಮಂಗಳಕ್ಕೆ ಏನಾರು ಹೇಳ್ಬೋದು ಅಂತ ಅಷ್ಟೇ. ಆದ್ರೆ ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಹೋ, ಎಲ್ಲದಕ್ಕೂ ತಯಾರಾಗ್ಬಿಟ್ಟಿದ್ದೀರಾ? ಮಂಗಳಕ್ಕಂಗೆ ಅಡ್ಗೆ ಮಾಡೋದೇ ಕಷ್ಟ. ಒಲೆ ಮುಂದೆ ನಿಂತ್ಕೋಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರವ್ರು. ಅದಕ್ಕೆ ಒಬ್ರು ಕೆಲ್ಸದವ್ರನ್ನ ಇಡ್ಬೇಕು ಅಂತ ಅನ್ಕೊಂಡಿದೀನಿ. ಸಂಬಳನೂ ನಾನೇ ಕೊಡ್ತೀನಿ. ಮಂಗಳಕ್ಕ ಖುಷಿಯಿಂದ ಒಪ್ಕೋತಾರೆ. ಯಾಕಂದ್ರೆ ಅಡ್ಗೆ ಮಾಡೋದು ತಪ್ಪುತ್ತಲ್ಲ. ಹೇಗಿದೆ ನನ್ನ ಪ್ಲಾನು? ಎಲ್ಲ ಆಗ್ಲೇ ಪ್ಲಾನ್ ಮಾಡ್ಕೊಂಡು ನನ್ನನ್ನು ಒಪ್ಕೊಳ್ಳಿ ಅಂತ ಕೇಳ್ತಿದ್ದೀರಾ? ಸರಿ, ಓಕೆ. ದತ್ತಣ್ಣ, 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 ಹೆಂಗಿದ್ದಾರೆ? ಒಂದು ನಿಮಿಷ. ಏನು? ನೀವು ಲಕ್ಕಿಯವ್ರನ್ನೇನಾದ್ರೂ ನೋಡಿದ್ರಾ? ಇಲ್ವಲ್ಲ, ಯಾಕೆ? ಅವರು ಮನೇಲೆಲ್ಲೂ ಕಾಣಿಸ್ತಿಲ್ಲ. ಇಲ್ಲೇ ಎಲ್ಲ ಹೋಗಿರ್ತಾನೆ. ನಾನು ಹೊರಗೆಲ್ಲ ನೋಡ್ಕೊಂಬಂದೆ ದತ್ತಣ್ಣ, ಅವ್ರು ಎಲ್ಲೂ ಇಲ್ಲ. ಏನು ಗಂಡ ಹೆಂಡತಿ ಸೇರ್ಕೊಂಡು ಕಣ್ಣ ಮುಚ್ಚಲ್ಲಿ ಆಟ ಆಡ್ತಿದ್ದೀರಾ? ಇಲ್ಲ ದತ್ತಣ್ಣ, ನಾನು ತಮಾಷೆ ಮಾಡ್ತಿಲ್ಲ. ಅವ್ರು ಎಲ್ಲೂ ಕಾಣ್ತಿಲ್ಲ. ನಾನು ಫೋನ್ ಟ್ರೈ ಮಾಡಿದೆ ಅವ್ರಿಗೆ. ಫೋನ್ನ ರೂಮಲ್ಲೇ ಬಿಟ್ಟೊಟ್ಟೋಗಿದ್ದಾರೆ. ನಮ್ಮ ಮನೇಲಿ ಎಲ್ಲಾರ್ದು ಅದೇ ಥರ ಆಗೋಯ್ತಲ್ಲ. ಅಂದರೆ ಅವತ್ತು ಚಿಕ್ಕಮ್ಮ ಫೋನ್ನ ಅಲ್ಲೇ ಬಿಟ್ಬಿಟ್ಟು ಎಲ್ಲ ಹೋಗಿದ್ರು. ಇವತ್ತು ನೋಡ್ರೆ ಲಕ್ಕಿ. ದತ್ತಣ್ಣ, ನಂಗೆ ನಿಜವಾಗ್ಲೂ ತುಂಬ ಭಯ ಆಗ್ತಿದೆ. ಅಯ್ಯೋ, ಅವ್ನು ಕಾಣಿಸ್ತಿಲ್ಲ ಅಂತ ಭಯ ಆಗ್ಬಿಡ್ಬೇಕು. ಇಲ್ಲ ದತ್ತಣ್ಣ, ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಮೇಲಿಂದ ತುಂಬ ಮಂಕಾಗಿದ್ದಾರೆ. ಲಕ್ಕಿನಾರು ಬೇಜಾರು ಮಾಡ್ಕೊಂಡಿದ್ನಾ?
ಹಾಗಾದರೆ ಅವನು ಎಲ್ಲೋಗಿರ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕರ್ಕೊಂಬರ್ತೀನಿ ಬಿಡಿ. ಎಲ್ಲಿ ಹೋಗಿದ್ದಾರೆ ನನಗೂ ಹೇಳಿ. ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ನೀವು ಯೋಚನೆ ಮಾಡಿಬಿಡಿ. ಓಹೋ, ಗುಡ್ ಈವ್ನಿಂಗ್ ಸರ್. ನೀನು ಯಾಕೆ ದತ್ತಣ್ಣ ಬರೋಕೋದೆ? ಗಂಡ ಹೆಂಡತಿ ಇಬ್ಬರು ಸರಿಯಾಗಿದ್ದೀರಾ. ಅಲ್ಲಿ ನೋಡಿದ್ರೆ ನೀನು ಮನೆಗೆ ಬಂದಿಲ್ಲ ಅಂತ ಗೀತಾ ಅವರು ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಒಬ್ಬನೇ ಗುಂಟು ಪಾರ್ಟಿ ಮಾಡ್ತಿದ್ಯಲ್ಲೋ. ನಾನು ಕುಡಿಯೋಲ್ಲ ನಿಜ, ಆದರೆ ಕರೆದಿದ್ರೆ ಈ ಚಿಪ್ಸು ಕಡಲೆ ಬೀಜ ತಿನ್ಕೊಂಡು ಕಂಪ್ನಿ ಕೊಡ್ತಿದ್ನಲ್ಲ. ಚಿಪ್ಸು ಕಡಲೆ ಬೀಜ ಏನೂ ಇಲ್ವಾ? ಸೈಡ್ಸೇ ಇಲ್ವಾ? ಹಂಗೆ ಕುಡಿತಿದ್ಯಾ? ನನ್ನ ಒಬ್ಬ ಇರಕ್ಕೆ ಬಿಟ್ಬಿಡು. ಅಯ್ಯೋ, ನಾನು ಸುಮ್ಮನೆ ಕೂತಿರ್ತೀನಪ್ಪ. ನಿನ್ನ ಎಣ್ಣೆಗೇನು ಕೈ ಹಾಕಲ್ಲ, ಫುಲ್ ಬಾಡ್ಲು ನೀನೇ ಕೊಡ್ಕೊ. ಸುಮ್ಮನೆ ತಮಾಷೆಗೆ ಹೇಳಿದೆ ಕಣೋ. ನೀನೇನು ಹಿಂಗೆ ಕುಡಿತಿದ್ಯಾ? ನೀರು ಹಾಕಳ್ದೆ, ಒಳಗೆಲ್ಲ ಸುಟ್ಟೋಗ್ಬಿಡುತ್ತೆ. ಏನಾದರೂ ಆಗಲಿ, ಈ ಕುಡುಕ್ ನನ್ನ ಮಕ್ಕಳು ಖುಷಿಗೆ ಕುಡಿತಾರೋ ಬೇಜಾರಿಗೆ ಕುಡಿತಾರೋ ಏನೂ ಗೊತ್ತಾಗಲ್ಲ. ನಿಂದೇನೋ ವಿಷಯ, ಏನು ಕುಡಿತಿದ್ದೆ ಹೇಳು. ನನ್ನನ್ನೇನು ಕೇಳಬೇಡ. ದತ್ತಣ್ಣ, ನನ್ನ ಬಾಟ್ಲ್ ಕೊಡು. ಕೊಡು, ಸುಮ್ಮನೆ ಕೊಡಿಲಿ. ನನ್ನ ಬಾಟ್ಲ್ ಕೊಡು. ತಗೋ ಕುಡಿ. ಇವಾಗಾದ್ರೂ ಹೇಳಪ್ಪ, ಏನು ನಿಮ್ಮ ಪ್ರಾಬ್ಲಮ್ಮು? ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗೋದಿಲ್ಲ, ಹೇಳೋದು ಇಲ್ಲ. ನಾನು ಒಬ್ಬನೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ಸುಮ್ಮನೆ ಹೋಗ್ಬಿಡು. ಸರಿ, ನಿನ್ನ ಪಾಡಿಗೆ ನೀನು ಕುಡಿ, ನನ್ನ ಪಾಡಿಗೆ ನಾನು ಹೀಗೆ ಕೂತಿರ್ತೀನಿ. ಏನೋ ಇದು ಜ್ಯೂಸ್ ಕುಡ್ದಂಗೆ ಕುಡಿತೀಯಲ್ಲೋ. ಇನ್ನೇನು ಮಾಡಲಿ ದತ್ತಣ್ಣ, ನನಗೆ ಬೇರೆ ಯಾವ ದಾರಿನೂ ಇಲ್ಲ. ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ, ಎದ್ದೋಗು. ಆಯಿತು ಬಿಡಪ್ಪ, ನೀನೇನು ಕೇಳಲ್ಲ. ಫುಲ್ ಕುಡ್ಕೊಳ್ಳೋ, ನಿಂಗೆ ಎಷ್ಟು ಬೇಕು ಅಷ್ಟು ಕುಡ್ಕೊಳ್ಳೋ. ಆದರೆ ನಾನು ಇಲ್ಲೇ ಇರ್ತೀನಿ. ನಿನ್ನ ಕೊನೆಗೆ ಮನೆಗೆ ತಗೊಂಡು ಹೋಗ್ಬೇಕಲ್ಲ. ನಾನು ಮನೆಗೆ ಬರಲ್ಲ, ನನಗೆ ಮನಸ್ಸಿಲ್ಲ. ಆಯ್ತಪ್ಪ, ಬೆಳಗಾಗವ್ರಿಗೂ ಕುಡಿ, ನಾನು ಇಲ್ಲೇ ಕೂತಿರ್ತೀನಿ. ನನ್ನ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ, ನಿನಗೆ ಯಾಕೆ? ಸುಮ್ಮನೆ ಹೋಗು. ಅದಕ್ಕೆ ನಿಮಗೆ ಫ್ರೆಂಡು ಅಣ್ಣ ಎಲ್ಲ ಥರ ನಾನು ಇಲ್ವಾ? ಯಾರು ಇಲ್ಲ ಅಂತ ಯಾಕೋ ಅನ್ಕೋತೀಯ ನೀನು? ನನಗೆಲ್ಲ ಆಗಿದ್ರು ನಮ್ಮಮ್ಮ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ದತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಮಗು ತೆಗ್ಸೋಕೆ ಹೋಗಿದ್ರು ಕಣ. ಅದೇ ನೋಡು ಏನಾಗೋಯ್ತು. ಡಾಕ್ಟ್ರು ಮಗು ಡೆಲಿವರಿ ಆದರೆ ಅಮ್ಮ ಇರೋಲ್ಲ ಅಂತ ಹೇಳ್ಬಿಟ್ರು ಕಣ. ಇದನ್ನು ಹೇಗೋ ಸಹಿಸ್ಕೊಳ್ಳೋದು? ನಾನು ಯಾರಿಗೆ ಅಂತ ಹೇಳಲಿ ಈ ವಿಷಯನ? ಬದುಕಿದಾಗ ಎಲ್ಲರೂ ಒಂದಿನ ಸಾಯ್ತಾರೆ ಅಂತ ಹೇಳೋದು ಸುಲಭ ಕಣ. ಅದು ಸಾವು ಕಣ್ಮುಂದೆ ಬಂದಾಗ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಅಮ್ಮನ ಸಾವು ದಿನೇ ದಿನೇ ಹತ್ರ ಬರ್ತಿದೆ ಕಣ. ಅದು ನೋಡ್ಕೊಂಡು ನಾನು ಹೇಗೋ ಸುಮ್ಮನಿರಲಿ? ನಮ್ಮಮ್ಮ ಕಣ ಅವರು. ಅಪ್ಪ ಅಮ್ಮನೇ ಎಲ್ಲ ಅವ್ರಿಗೆ. ಅವ್ರು ಇನ್ನು ಮುಂದೆ ಹೇಗಿರ್ತಾರೆ? ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ದತ್ತಣ್ಣ. ಮನೆಗೆ ಬರಬೇಕು ಅಂತಲೇ ಅನ್ಸಲ್ಲ. ಹಾಗಂತ ಕುಡಿತಾ ಕೂತ್ರೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೇನೋ? ಹಾಳಾಗೋಗ್ಲಿ, ಅವ್ರು ಹೋಗೋಕ್ಕೂ ಮುಂಚೆ ನಾನೇ ಹೋಗ್ಬಿಡ್ತೀನಿ. ಲಕ್ಕಿ, ಜೊತೆಲಿರೋರು ಸಾಯ್ತಾರೆ ಅಂತ ನಾವು ಸಾಯಕ್ಕೆ ಹೋದ್ರೆ ಭೂಮಿ ಮೇಲೆ ಯಾರು ಬದುಕೇ ಇರ್ತಿರಲ್ಲ ಗೊತ್ತಾ? ಇದೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ದತ್ತಣ್ಣ, ಆದ್ರೆ ಜೊತೆಲಿರೋರು ಹೋಗ್ತಾರೆ ಅಂತ ಗೊತ್ತಾದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಏನೋ ಆಗಂದ್ರೆ ಚಿಕ್ಕಮ್ಮ ನನಗೇನು ಅಲ್ವಾ? ಅವರು ನನಗೂ ಅಮ್ಮನೇ. ಲಕ್ಕಿ, ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೋ ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿನಗೆ ಎಷ್ಟು ಬುದ್ಧಿ ಹೇಳ್ಕೊಟ್ಟಿದ್ದಾರೋ ನನಗೂ ಅಷ್ಟೇ ಹೇಳ್ಕೊಟ್ಟಿದ್ದಾರೆ. ನಾವಿಬ್ರು ಜೊತೆಲೇ ಬೆಳೆದವರು, ನಿನ್ಗಿದೆಲ್ಲ ಗೊತ್ತಿಲ್ವೇನೋ? ಆ ನೆನಪುಗಳೇ ನನ್ನ ಸಾಯಿಸ್ತಾ ಇರೋದು ದತ್ತಣ್ಣ. ಈಗ ಅಮ್ಮನ ಜೊತೆ ಅದೆಲ್ಲ ಸಮಾಧಿ ಆಗ್ಬಿಡುತ್ತೆ. ಅಕ್ಕಿ, ಇದನ್ನೆಲ್ಲ ಹೇಳಿರೋದು ಆ ಡಾಕ್ಟ್ರು ತಾನೆ. ನೋಡು, ಆ ಡಾಕ್ಟ್ರಿಗಿಂತ ದೊಡ್ಡವನು ಮೇಲಿದ್ದಾನೆ. ಆ ದೇವ್ರು ಇದನ್ನು ಕಣೋ. ದೇವ್ರು ನಂಬನ, ಚಿಕ್ಕಮ್ಮನ ಉಳಿಸ್ಕೊಳ್ಳೋಣ.
ನಂಬಿಕೆಯಿಂದ ಅಮ್ಮನ ಜೀವ ಉಳಿಯಲ್ಲ ದತ್ತಣ್ಣ. ಎಲ್ಲ ಕೈ ಮೀರಿ ಹೋಗಿದೆ. ಅದಕ್ಕೆ ಕುಡಿತಿದ್ಯಾ? ಈ ವಿಷಯನ ಯಾರ ಹತ್ರ ಹಂಚ್ಕೊಳ್ಳಿ? ಯಾರ ಹತ್ರ ಹೇಳಿದ್ರೆ ಅವರು ನಂತರ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾರೆ. ಅದಕ್ಕೆ ನನ್ನ ಪಾಡಿಗೆ ನಾನು ಕುಡಿತಾ ಇದ್ದೀನಿ. ಸರಿನಪ್ಪ, ಯಾರಿಗೂ ಹೇಳ್ಬೇಡ. ಆದರೆ ಎಲ್ಲರ ಮುಂದೆ ಇದನ್ನು ತೋರಿಸ್ಕೊಳ್ದೆ ಆರಾಮಾಗಿದ್ದು ಬಿಡು. ಆಗಿರೋದು ಕಷ್ಟ, ಆದರೆ ಪ್ರಯತ್ನ ಪಡಬೇಕು. ಬರ ಬಾ ಹೋಗೋಣ. ಬಾ ನಾನು ಬರಲ್ಲ ಬಾರಪ್ಪ, ದತ್ತಣ್ಣ. ಬಾ. ನನಗೆ ಅಮ್ಮ ನೋಡೋಕೆ ಆಗಲ್ಲ. ಬಾರೋಲಕ್ಕೆ ಏನಾಗಲ್ಲ, ಬಾರೋ ಅಮ್ಮಂಗೆ. ಆಗಲ್ಲ ದತ್ತಣ್ಣ. ದತ್ತಣ್ಣ, ಅಮ್ಮಂಗೆ ಹಿಂಗೆ ಆಗೋಯ್ತಲ್ಲ. ನಾನು ಹೇಳ್ದೆ ತಾನೆ, ದೇವ್ರು ತಾನೆ, ಬಾ, ಏನೂ ಆಗಲ್ಲ, ಬಾ. ಚಿಕ್ಕಮ್ಮಂಗೆ ಏನೂ ಆಗಲ್ಲ. ಮನ್ಸ ಇರೋದು ಈ ಕಡೆ, ಬಾ. ಕೂತ್ಕೋ. ದತ್ತಣ್ಣ, ಎಲ್ಲಿದ್ರು ಇವರು? ಏನು ಕೇಳಂಗಿಲ್ಲ, ಹೇಳಂಗಿಲ್ಲ. ಏನು ಕೇಳಲ್ಲ, ನೀನು ಮಲ್ಕೋ ಮಲ್ಕೋ. ದತ್ತಣ್ಣ, ಅವ್ರು ಕೊಡ್ತಿದಾರ? ನೀವೇನು ಮಾತಾಡ್ಸೋಕೆ ಹೋಗ್ಬೇಡಿ. ಅಲ್ಲ, ಅವ್ರು ಊಟನೇ ಮಾಡಿಲ್ಲ. ಇವಾಗ ಅವ್ನು ಊಟ ಮಾಡೋ ಪರಿಸ್ಥಿತಿಲಿಲ್ಲ, ಮಲ್ಕೊಳ್ಳಿ. ಏನಾದರೂ ಹೇಳಿದ್ರಾ? ಅವನು ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ದಾನೆ, ನೀವೇನು ಕೇಳಕ್ಕೆ ಹೋಗ್ಬಿಡಿ. ಹಾಂ, ನೀವು ಊಟ ಮಾಡಿದ್ರಾ? ಇಲ್ಲ, ನಂಗೆ ಹಸಿವಿಲ್ಲ. ಅವನು ಊಟ ಮಾಡಿಲ್ಲ ಅಂದರೆ ನೀವು ಹಾಗೆ ಇರ್ತಾರಾ? ಹೋಗಿ ಊಟ ಮಾಡಿ. ಚಿಕ್ಕಮ್ಮ ಊಟ ಮಾಡಿದ್ರಾ? ಸುಮತಿ ಅಮ್ಮ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಂಡ್ರು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕತ್ತನ ಹೀಗೆ ಹೇಳ್ತಿದ್ದೀರಾ? ಈ ಮನೇಲಿ ಚಿಕ್ಕಮ್ಮನ ಬಗ್ಗೆ ಕೇರ್ ತಗೊಳ್ಳೋದು ನೀವೇ ಅಲ್ವಾ, ಅದಕ್ಕೆ ಹೇಳಿದೆ. ಯಾರು ಕೇಳಿಸ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನೀವು ಮಾತಾಡ, ಸುಮ್ಮನೆ ಮಲ್ಕೋ. ಈತವ್ರೆ, ಅವನೇನು ಮಾತಾಡ್ಸಕ್ಕೆ ಹೋಗ್ಬಿಡಿ, ಅವ್ನು ಮಲ್ಕೊಳ್ಳಿ ಸುಮ್ಮನೆ. ಅಕ್ಕಿಯವ್ರು ಹೀಗೆ ಕುಡ್ಕೊಂಬಂದಿದ್ದಾರೆ ಅಂದರೆ ಏನೋ ಮನ್ಸಿಗೆ ಹಚ್ಕೊಂಡಿದ್ದಾರೆ ಅಂತ ಅರ್ಥ. ಏನು ಅಂತನೂ ಗೊತ್ತಾಗ್ತಿಲ್ಲ ನನಗೆ. ಏನು ಹೇಳೋದು?